ವಯನಾಡಿನ ಮೇಪ್ಪಾಡಿ ಬಳಿಯಲ್ಲಿ ಭೀಕರವಾಗಿ ಭೂಕುಸಿತ ಉಂಟಾಗಿದೆ. ಸುರಂಗ ಮಾರ್ಗ ಕಾಮಗಾರಿ ಸ್ಥಳದಲ್ಲೇ ಭೂಕುಸಿತ ಆಗಿರೋದು. ಅವಶೇಷಗಳ ಅಡಿ ಹಲವಾರು ಮಂದಿ ಸಿಲುಕಿರುವಂತ ಶಂಕೆ ಇದೆ. ಕಲ್ಲಾಡಿಯ ಮೀನಾಕ್ಷಿ ಸೇತುವೆ ಬಳಿಯಲ್ಲಿ ಭೂಕುಸಿತ ಸಂಭವಿಸಿರೋದು. ಅನೇಕ ವಾಹನಗಳು ಕೂಡ ಅಲ್ಲಿ ಸಿಕ್ಕಾಕೊಂಡ್ಬಿದ್ದಿದ್ದಾವೆ ಅಂತ ಹೇಳಿ ಸಂಶಯ ಇದೆ. ಚುರಲ್ಮಾಲಾ ರಸ್ತೆಯಲ್ಲಿ ಈ ಮೀನಾಕ್ಷಿ ಸೇತುವೆ ಇದೆ. ಭೂಕುಸಿತ ಸ್ಥಳದಲ್ಲಿ ಹಲವು ಕಾರ್ಮಿಕರು ಇದ್ರು, ವಾಹನಗಳು ಕೂಡ ಈಗ ಅಲ್ಲಿ ಸಿಕ್ಕಾಕೊಂಡ್ ಬಿದ್ದಿದ್ದಾವೆ ಅಂತ ಹೇಳಿ ಮಾಹಿತಿ ಇದೆ. ಸದ್ಯಕ್ಕೆ ರಕ್ಷಣಾ ಕಾರ್ಯವನ್ನ ಮಾಡಲಾಗ್ತಾ ಇದೆ. NDRF ಟೀಮ್ ಇದೆ, ಅಗ್ನಿಶಾಮಕ ದಳ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಕಾರ್ಮಿಕರನ್ನ ಕರ್ಕೊಂಡು ಹೋಗ್ತಾ ಇದ್ದಂತ ಬಸ್ ಕೂಡ ಅಲ್ಲಿ ಸಿಲುಕಿರುವಂತ ಶಂಕೆ ಇದೆ. ಭೂಕುಸಿತ ಆಯ್ತಲ್ಲ, ಆ ಜಾಗದಲ್ಲಿ ಒಂದು ಹೋಟೆಲ್ ಇತ್ತು, ಹೋಟೆಲಿಗೆ ಹಾನಿಯಾಗಿದೆ. ಗಾಯಾಳುಗಳು ಯಾರೆಲ್ಲ ಅಲ್ಲಿ ಸಿಗ್ತಾ ಇದ್ದಾರೆ ಮೇಲ್ಭಾಗದಲ್ಲೇ, ಅವ್ರನ್ನೆಲ್ಲ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗ್ತಾ ಇದೆ. ಈಗ ರಕ್ಷಣಾ ಕಾರ್ಯಾಚರಣೆ ಸವಾಲಿನ ಕೆಲಸ, ಯಾಕಂದ್ರೆ ಅಲ್ಲಿ ಅವಶೇಷಗಳ ಅಡ್ಡಿಯಾಗಿದೆ, ಕೆಸರು ತುಂಬಿಕೊಂಡಿದೆ, ಮಣ್ಣು ತೆರವು ಮಾಡಬೇಕಾಗುತ್ತೆ. ಅದಷ್ಟು ಈಸಿ ಅಲ್ಲ ತತ್ಕ್ಷಣಕ್ಕೆ. ಹಾಗಾಗಿ ರಕ್ಷಣಾ ಕಾರ್ಯಾಚರಣೆ ಸಾಧ್ಯ ತಕ್ಷಣಕ್ಕೆ ಆಗ್ತಾ ಇಲ್ಲ. ಫಸ್ಟ್ ಮಣ್ಣು ತೆರವು ಮಾಡಬೇಕು. ಹಂಗಾದಾಗ ಮಾತ್ರ ಅದ್ರ ಕೆಳಗಡೆ ಯಾರೆಲ್ಲ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ ಅವ್ರನ್ನ ಹೊರಗಡೆ ತೆಗಿಯಕ್ ಸಾಧ್ಯ. ದೊಡ್ಡ JCBಗಳಿಂದ ಈಗ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. NDRF ಟೀಮ್, ಅಗ್ನಿಶಾಮಕ ಸಿಬ್ಬಂದಿ, ಹೀಗೆ ಬೇರೆ ಬೇರೆ ಟೀಮ್ಗಳಲ್ಲಿ ಮೊಕ್ಕಾಂ ಹೂಡಿವೆ. ಮೀನಾಕ್ಷಿ ಸೇತುವೆ ಬಳಿಯಲ್ಲಿ ಭೂಕುಸಿತ ಆಗಿರೋದು. ಅಲ್ಲಿ ಕೆಳಗಡೆ ಹೋಟೆಲ್ ಇತ್ತು, ಕೆಳಭಾಗದಲ್ಲಿ ಆ ಹೋಟೆಲಿಗೆ ಹಾನಿಯಾಗಿದೆ. ಮತ್ತೊಂದು ಗಂಭೀರವಾದಂತಹ ವಿಷಯ ಅಂತಂದ್ರೆ, ಆತಂಕಕಾರಿ ಬೆಳವಣಿಗೆ ಅಂತಂದ್ರೆ, ಅಲ್ಲಿ ಕಾರ್ಮಿಕರನ್ನ ಒಂದು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆ ಬಸ್ ಕೂಡ ಈಗ ಈ ಮಣ್ಣಿನ ಅಡಿ ಸಿಲುಕಿರುವಂತ ಶಂಕೆ ಇದೆ. ಹಾಗಾದ್ರೆ ಆ ಬಸ್ನಲ್ಲಿ ಎಷ್ಟು ಜನ ಕಾರ್ಮಿಕರಿದ್ರು, ಇನ್ನೂ ಹಲವಾರು ವಾಹನಗಳು ಅಲ್ಲಿ ಸಿಕ್ಕಾಕೊಂಡ್ ಬಿದ್ದಿರಬಹುದು ಅಂತ ಹೇಳಿ ಸಂಶಯ ಇದೆ. ಆ ವಾಹನಗಳಲ್ಲಿ ಎಷ್ಟು ಮಂದಿ ಇದ್ರು ಈಗ ಸರಿಯಾದಂತ ಲೆಕ್ಕ ಅಂತೂ ತತ್ಕ್ಷಣಕ್ಕೆ ಸಿಗ್ತಾ ಇಲ್ಲ. ಅಲ್ಲಿ ಯಾರೆಲ್ಲ ಬಚಾವ್ ಮಾಡಲಾಗ್ತಾ ಇದೆ ಅವ್ರನ್ನೆಲ್ಲ ಸ್ಥಳೀಯ ಆಸ್ಪತ್ರೆಗೆ ಇಮಿಡಿಯೇಟ್ ಆಗಿ ರವಾನೆ ಮಾಡಲಾಗ್ತಾ ಇದೆ. ಇನ್ನು ಮೀನಾಕ್ಷಿ ಸೇತುವೆ ನಿರ್ಮಾಣದ ವೇಳೆ ಭೂಕುಸಿತ ಉಂಟಾಗಿದೆ. ಇಲ್ಲಿ ಸುರಂಗ ನಿರ್ಮಾಣ ಮಾಡಲಾಗ್ತಿತ್ತು. 2,000 ಕೋಟಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಕೆಲಸ ಮಾಡ್ತಾ ಇದ್ರು. ಬಂಡೆಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಏಕಾಏಕಿಯಾಗಿ ಭೂಮಿ ಕುಸಿದಿದೆ. ಅವಳಿ ಸುರಂಗಗಳ ನಿರ್ಮಾಣ ಕಾರ್ಯ ಅಲ್ಲಿ ನಡೀತಾ ಇದೆ. ಸುರಂಗ ನಿರ್ಮಾಣ ಕೊನೆ ಹಂತ ತಲುಪಿದ್ದಾಗ ಈ ದುರಂತ ಸಂಭವಿಸಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಕಾರ್ಮಿಕರು ಮಣ್ಣಿನ ಅಡಿ ಸಿಲುಕಿದ್ದಾರೆ. ಸಾವನ್ನಪ್ಪಿರುವಂತಹ ಶಂಕೆ ಕೂಡ ಇದೆ. ಯಾಕಂದ್ರೆ ಅದು ಕೆಸರು ಮಣ್ಣು, ಅಷ್ಟು ಈಸಿಯಾಗಿ ಕಾರ್ಮಿಕರೇ ಮೇಲಂತೂ ಬರಕ್ಕಾಗಲ್ಲ. ಅವ್ರನ್ನ ಹುಡುಕೋಷ್ಟೊತ್ತಿಗೆ ಸಮಯ ಏನಾದರೂ ಆದರೆ ಅವರಿಗೆ ಉಸಿರಾಟ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರು ಸಾವನ್ನಪ್ಪಿರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ತುರ್ತಾಗಿ ಆರಂಭ ಆಗಿದ್ರೂ ಕೂಡ ಒಂದು ಸವಾಲಿನ ಕೆಲಸ ಅಲ್ಲಿ. ಮತ್ತು ಸುಮಾರು 2,000 ಕೋಟಿ ವೆಚ್ಚದಲ್ಲಿ ಈ ಸುರಂಗ, ಅವಳಿ ಸುರಂಗ ಮಾರ್ಗ ನಿರ್ಮಾಣ ಆಗ್ತಿತ್ತು ಅಂತೇಳಿ ಮಾಹಿತಿ ಇದೆ. ಕೊನೆ ಹಂತಕ್ಕೆ ತಲುಪಿತ್ತಂತೆ. ಬಟ್ ಈ ಹಂತದಲ್ಲಿ ಬಂಡೆಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾಗ ಅಲ್ಲಿ ಭೂಕುಸಿತ ಸಂಭವಿಸಿದೆ.